ಸರ್ ತೀರಾ ಇತ್ತೀಚೆಗೆ ಮತ್ತೆ ಪೇಪರ್ ಒಳಗೂ ಬರಾಕತೈತಿ ಅಂಜನಾದ್ರಿಯಲ್ಲಿ ಭಕ್ತರಿಗೆಲ್ಲ ಮಂಗಳಾರತಿ ಭಾಗ್ಯ ಅಂದ್ರೆ VIP ಗಳಿಗಷ್ಟೇ ಮಂಗಳಾರತಿ ಅಂತಾರಲ್ಲ, ಧಾರ್ಮಿಕವಾಗಿ ಎಲ್ರಿಗೂ ತಲುಪಬೇಕಾಗಿರುವಂತ ಒಂದು ಧರ್ಮದ ಒಂದು ದಾರಿ ಅದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದೇ ನಾನು ಕೇಳ್ಪಟ್ಟಿದ್ದೇನೆ. ಅದೇನು ಭಾಳ ಗಂಭೀರವಾದ ವಿಷಯ ಅಲ್ಲ. ಮಂಗಳಾರತಿ ಅದು ಭಕ್ತರಿಗೆ ಕೊಡಬೇಕು ಕೊಡಬಾರ್ದು, ಕೇವಲ ಮಂಗಳಾರತಿ ಮಾಡಬೇಕು. ಅದು ಏನಂತಂದರೆ ಯಾರು ಪುರೋಹಿತರು ಇದ್ದಾರೆ, ಯಾರು ಪೂಜಾರಿ ಇದ್ದಾರೆ ಅವರು ಮತ್ತು ಏನಂತಾರಪ್ಪ ಅಂದ್ರೆ ಜಿಲ್ಲಾಡಳಿತ ಇದಕ್ಕೆ ಏನೋ ಒಂದು ಘರ್ಷಣೆ ಆಗ್ತಾ ಇದೆ. ಅಲ್ಲಿ ಏನಂತಾರಪ್ಪ ಅಂದ್ರೆ ಕೋರ್ಟ್ ಆರ್ಡರ್ ಅವ್ರು ತಂದಿದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಅದು ಅವ್ರು ಕೋರ್ಟ್ ಆರ್ಡರು ತಂದ ಮೇಲೆ ಅವ್ರು ಕೋರ್ಟ್ನಲ್ಲೇ ಹೇಳಿದ್ದಾರೆ ಮಂಗಳಾರತಿ ಮಾಡಿ ಅಂತೇಳಿ. ಆದರೆ ಅದು ಮಂಗಳಾರತಿ ಇನ್ನೊಬ್ಬರಿಗೆ ಭಕ್ತರಿಗೆ ಕೊಡಬೇಡಿ ಅಂತೇಳಿ. ಆದರೆ ಯಾವುದೇ ಒಂದು ಧಾರ್ಮಿಕ ಕೇಂದ್ರ ಇದೆ ಅಂತೇಳಿದರೆ ಅಲ್ಲಿ ಆ ಧಾರ್ಮಿಕ ಕೇಂದ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇ ಮುಖ್ಯ. ಅವರ ಆಶಯಗಳೇನಿದ್ದಾವೆ, ಅವರ ಬೇಡಿಕೆಗಳೇನಿದ್ದಾವೆ ಅವುಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು. ಹಾಗೆ ಅವುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಅಲ್ಲಿಯ ವ್ಯವಸ್ಥೆ ಅಲ್ಲಿಯ ಮ್ಯಾನೇಜ್ಮೆಂಟಿಗೆ ಆಗಬೇಕು ಅಂತಕ್ಕಂಥದ್ದು. ಅದು ಯಾವುದೇ, ಯಾಕಂದರೆ ಎಲ್ಲ ಈ ಧಾರ್ಮಿಕ ಕೇಂದ್ರಗಳು ನಿಂತಿರೋದು ನಡೀತಾ ಇರತಕ್ಕಂಥದ್ದು ಭಕ್ತರ ಮೇಲೆ. ಭಕ್ತರ ಆಶಯ ಏನಿದೆ ಅದನ್ನ ಈಡೇರಿಸ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಈಗ ಆ ಬಾಬಾ ಅನ್ನೋರು ಅಥವಾ ಯಾರೋ ಪುರೋಹಿತರು ಅವರು ಕೊಡಬಾರ್ದು ಅಂದ್ರೆ ಬೇರೆಯವ್ರನ್ನ ವ್ಯವಸ್ಥೆ ಮಾಡಿ. ಅಲ್ಲಿ ಜನರಿಗೆ ಏನಪ್ಪ ಅಂದ್ರೆ ಅಲ್ಲಿ ಬೇಕು, ರಸೀದಿ ಹರಿಸ್ತಾರಂತೆ, ಆದ್ರಪ್ಪ ಅಂದ್ರೆ ಅಲ್ಲಿ ಮಂಗಳಾರತಿ ಸಿಗೋದಿಲ್ಲ. ಆ ರೀತಿಯೆಲ್ಲ ಯಾಕೆ ಇರಬೇಕಲ್ಲಿ ಅಂತಕ್ಕಂಥದ್ದು. ಇದು ಅಂಥ ಗಂಭೀರ ವಿಷಯ ಅಲ್ಲ. ಅದು ಏನಪ್ಪ ಅಂದ್ರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಏನಪ್ಪ ಅಂದ್ರೆ ಒಂದು ಪರಸ್ಪರ ಚರ್ಚೆಯ ಮೂಲಕ ಅಥವಾ ಅಲ್ಲಿರತಕ್ಕಂಥ ಅಧಿಕಾರಿಗಳು ಇರ್ತಾರೆ, ಅವ್ರು ಏನಪ್ಪ ಅಂದ್ರೆ ಒಂದು ವಿಚಾರ ವಿನಿಮಯ ಮಾಡ್ಕೊಂಡು ಏನಪ್ಪ ಅಂದ್ರೆ ಬಗೆಹರಿಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಇದೇನೊಂದು ಅಂಥ ಗಂಭೀರ ಅಂತೇಳಿ ನನಗನ್ಸಲ್ಲ. ವಿದ್ಯಾದಾಸ್ ಬಾಬಾ ಅನ್ನೋರು ಪೂರ್ವದಿಂದ ನಾನೇ ಮಾಡ್ಕೊಂತ ಬಂದೀನಿ, ನನಗೆ ಅವಕಾಶ ಕೊಡ್ಬೇಕಂತ ಅವರು ಇದು ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ನಮ್ಮದೇ ನಡಿಬೇಕು ಅನ್ನೋ ಒಂದು ಹಗ್ಗ ಜಗ್ಗಾಟೊಳಗ ಈ ಭಕ್ತರನ್ನ ಇವರು ಬಡಪಾಯಿ ಮಾಡಾಕತ್ತಾರ. ಮತ್ತು ಈ ಒಂದು ಧಾರ್ಮಿಕ ಕ್ಷೇತ್ರನ ಅದ್ರ ಹೆಸರು ಕುಗ್ಗಿಸೋ ಏನಾದ್ರು ಪ್ರಯತ್ನ ಏನಾದ್ರು ಮಾಡ್ತಿದ್ರು? ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಏನಂತಪ್ಪ ಅಂದ್ರೆ ಒಂದು ಭಕ್ತರಿಗೆಲ್ಲ ಒಂದು ಸಮಾಧಾನ ಆಗುವ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಹೇಳ್ತೀನಿ ನಾನು ಅಷ್ಟೇ. ಸರ್ ಥ್ಯಾಂಕ್ ಯು. ಓಕೆ.